ಯಾಕ ಇವತ್ತು ಬೆಳಿಗ್ಗೆಯಿಂದ ನಾನು ಪೂರಾ ಮೋಡ ಕವುಚ್ಕೊಂಡ್ಬಿಟ್ಟೈತತ್ಲಾಗಿ. ಹ್ಞೂ, ಈ ಗುಡ್ಡ ಹಾಕೊಂಡಿರೋದಕ್ಕೂ ಅದಕ್ಕೂ ಚಳಿ ಚಳಿ ಹೆಂಗ್ ಆಗ್ತೈತತ್ಲಾಗಿ. ಖಾರವಾಗಿ ಏನಾರ ತಿನ್ಬೇಕು ತಿನ್ಬೇಕು ಅನಿಸ್ತೈತೆ. ನಮ್ಮ ಅಜ್ಜಿಗೆ ಒಂದಿಟ್ಟು ಏನಾದ್ರು ಮಾಡೆ ಮೀನು ಏನಾರ ತಗೊಂಡ್ಬಿಡ್ತೀನೋ ಅಂತ ಹೇಳಿರೆ ಮಾತೇ ಕೇಳ್ತಿಲ್ಲ ಅತ್ಲಾಗಿ. ಹ್ಞೂ, ಮೊನ್ನೇನು ಕೋಳಿ ತಗೊಂಬಂದಿದ್ರಿ ಮಟನ್ ತಗೊಂಬಂದಿದ್ರಿ ಅಂತ ಕತೆ ಹೇಳ್ಕೊಂಡ್ ಕುಂತಾಳತ್ಲಾಗಿ. ನನ್ಗಂತೂ ಈ ಚಳಿಗೂನು ಅದಕ್ಕೂ ಗುಡ್ಡ ಹಾಕೊಂಡಿರೋದಕ್ಕೂ ಅದಕ್ಕೂ ಖಾರವಾಗಿ ಹುಳಿ ಹುಳಿಯಾಗಿ ಏನಾರು ತಿನ್ಬೇಕು ತಿನ್ಬೇಕು ಅನ್ನಿಸ್ತಿರುತ್ತೆ. ಯಾರಾದ್ರೂ ಮೀನ್ನವ್ರು ಯಾರು ಬಂದ್ಬಿಟ್ಟಿದ್ರೆ ಈ ಬಾಂಗ್ಡೆ ಮೀನು, ಕಟ್ಲಾ ಮೀನು, ಕಾಮನ್ ಕಾರ್ಕೋ, ಜಿಲೇಬಿ ಮೀನು ಯಾರು ಬಂದ್ಬಿಟ್ಟಿದ್ರೆ ಒಳ್ಳೆ ಫಿಶ್ ಫ್ರೈ ಮಾಡಿಸ್ಬಿಟ್ಟು ಸಾಂಬಾರ್ ಮಾಡಿಸ್ಬಿಟ್ಟಿದ್ರೆ ಅಬ್ಬಬ್ಬಬ್ಬಬ್ಬಬ್ಬ ರಾಗಿ ಮುದ್ದೆ ಜೊತೆ ತಿಂತಿದ್ರೆ ಆಹಾ ಬಾಯಲ್ಲಿ ಹಂಗೆ ನೀರು ಬರುತ್ತತ್ಲಾಗಿ. ಯಾರು ಮೀನವನು ಬರ್ತಿಲ್ಲ ಅತ್ಲಾಗಿ. ನಾನು ಅದೃಷ್ಟಕ್ಕೆ ಅತ್ಲಾಗಿ. ನೋಡೋಣ, ನಮ್ಮ ಅಣ್ಣನ ಹತ್ರ ಹೋಗ್ತೀನಿ. ನಮ್ಮ ಅಣ್ಣನ ಕರ್ಕೊಂಡು ಅತ್ಲಾಗಿ ಟೌನ್ ಕಡೆನಾದ್ರು ಹೋಗ್ಬಿಟ್ಟು ತಗೊಂಡಾದ್ರೂ ಬರಬೇಕು ಅತ್ಲಾಗಿ. ಮಾರ್ಕೆಟಿಗೆ ಹೋಗ್ಬಿಟ್ಟು ಅತ್ಲಾಗಿ ಸಿಕ್ಕಿದಾದ್ರೂ ಸಿಗುತ್ತೆ ಅಲ್ಲಿ. ನೋಡೋಣ, ಕೇಳಬೇಕು, ಒಟ್ನಲ್ಲಿ ವಿಚಾರಿಸ್ಬೇಕು. ನಮ್ಮ ಅಜ್ಜಿಗೆ ಹೇಳಿದ್ರೆ ಅತ್ಲಾಗಿ ರೇಗಾಡುತ್ತ ಅತ್ಲಾಗಿ. ಏನು ಹೇಳೋಣ ಅತ್ಲಾಗಿ. ನಮ್ಮ ಅಮ್ಮಣ್ಣಿ ಸರೋಜಮ್ಮ ಮಾತ್ರ ಮೀನಿನ ಸಾಂಬಾರು ಮೀನಿನ ಫ್ರೈ ಮಾತ್ರ ಭಾಳ ಚೆನ್ನಾಗಿ ಮಾಡ್ತಾಳೆ. ಒಳ್ಳೆ ರಾಗಿ ಮುದ್ದೆ ಮೆತ್ತಗೆ ಮಾಡಿಬಿಟ್ಟು ಕೊಟ್ಬಿಟ್ರೆ ಆ ರಾಗಿ ಮುದ್ದೆಗೂ ಆ ಮೀನಿನ ಸಾಂಬಾರ್ಗೂ ತಿಂದ್ರೆ ಅದ್ರ ಕಥೆನೇ ಬೇರೆದಿರುತ್ತೆ. ಚಳಿಲಿ ಮಳೆಲೂ ಎಲ್ಲೂ ಹೋಗಕ್ಕಾಗಲ್ಲ. ಈ ಕಡೆ ತೋಟದ ಕಡೆನೂ ಹೋಗಕ್ಕಾಗಲ್ಲ, ಹೊಲದ ತಾಬು ಹೋಗಕ್ಕಾಗಲ್ಲ. ಚಳಿ ಹಂಗೆ ಚಳಿ. ಅಣ್ಣ ಅಣ್ಣ ಚಿಕ್ಕಪ್ಪನ ಮುಂದೆ ಹೇಳಕ್ ಹೋಗ್ಬೇಡ ಕಣೋ. ಭಯ ಆಗುತ್ತೆ ನನಗೆ. ಚಿಕ್ಕಪ್ಪ ಏನಾರ ಬೇಜಾರು ಗೀಜಾರು ಮಾಡ್ಕೊಂಡ್ರೆ ಏನು ಮಾಡೋಣ? ನನ್ನ ಮೇಲೆ ಇಷ್ಟೊಂದೆಲ್ಲ ನಂಬಿಕೆ ಇಟ್ಕೊಂಡಿದ್ದಾರೆ ಇಷ್ಟು ದಿವಸ. ಏನಾರು ತಿಳ್ಕೊಂಬಿಟ್ರೆ ಏನು ಮಾಡೋಣ? ಹೆಂಗೆ ಹೇಳೋಣಂತ ಗೊತ್ತಾಗ್ತಿಲ್ಲ ನನಗೆ. ಎಲ್ಲ ಲೇ ಗಜೇಂದ್ರ, ಸುಮ್ಮಕ್ ಬಾರ್ಲ, ನಾನು ಮಾತಾಡ್ತೀನಿ. ನೀನು ಯಾಕ್ಲ ತಲೆ ಕೆಡಿಸ್ಕೊಳ್ತೀಯ? ಪ್ರೀತಿ ಮಾಡ್ಬೇಕಾದ್ರೆ ಮಾತ್ರ ನನ್ನ ಮಗನೇ ನಿನಗೆ ಏನು ಅನ್ಸಿಲ್ಲ, ನಿನಗೆ ಭಯ ಆಗ್ತಿರಲಿಲ್ಲ. ಇವಾಗ ಮಾತ್ರ ಭಯ ಆಗ್ತೈತಾ? ಚಿಕ್ಕಪ್ಪರ ಮುಂದೆ ಹೇಳ್ಬೇಕಾದ್ರೆ ಏನು ಆಗಲ್ ಕಣ, ಸುಮ್ಕಿರು, ನಾನು ಮಾತಾಡ್ತೀನಿ. ತಲೆ ಯಾಕೆ ಕೆಡಿಸ್ಕೊಳ್ತೀಯ ನೀನು? ಅಣ್ಣ ಹಂಗಲ್ ಕಣ ಕುಮಾರಣ್ಣ, ನೀನು ಏನೇನೋ ಹೇಳ್ಬೇಡ ನೀನು ಚಿಕ್ಕಪ್ಪರ ಮುಂದೆ. ಈಗ ಏನು ಮಾತಾಡಬೇಕು ಅದು ಮಾತಾಡು. ಆದ್ರೂ ಒಂಥರ ಭಯ ಆಗುತ್ತೆ ಕಣವಣ್ಣ. ನಾನು ಯಾವತ್ತೂ ಕೂಡ ನಾನು ಈ ರೀತಿ ಮಾಡ್ದವನಲ್ಲ. ಏನು ಮಾಡೋಣ? ಅವಳಂದ್ರೆ ನನಗೆ ರಮ್ಯಾ ಅಂದರೆ ತುಂಬ ಇಷ್ಟ. ಅವಳು ಕೂಡ ನನಗೆ ಭಾಳ ಇಷ್ಟಪಟ್ಟಿದ್ದಾಳು ಕಣೋ. ಒಬ್ರಿಗೊಬ್ರು ತುಂಬ ಇಷ್ಟಪಟ್ಟಿದ್ದೀವಿ, ಪ್ರೀತಿ ಮಾಡ್ತಿದ್ದೀವಿ, ಆಯ್ತಾ? ಅವಳಿಗೆ ಬಿಟ್ಟಿರೋದಕ್ಕಾಗಲ್ಲ ಗೊತ್ತಾ? ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಭಾಳ ಹಿಂಸೆ ಆಗ್ತಿದೆ. ಭಾಳ ಒಳ್ಳೆ ಹುಡುಗಿ ಅವಳು. ತಗಳಪ್ಪ. ಅಲ್ಲ ಕಳ್ಳ, ಇದೊಳ್ಳೆ ತಲೆನೋವಾಗೋಯ್ತಲ್ಲ ನನಗೆ. ಅಲ್ಲ ಕಳ್ಳ, ನಾನು ಏನಾದರೂ ಕೇಳಕ್ ಬಂದ ಇವಾಗ. ನಾನು ಅಪ್ಪನ ಮುಂದೆ ನಿಮ್ಮಿಬ್ಬರ ಬಗ್ಗೆನೂ ಮಾತಾಡ್ತೀನಿ, ತಡಿಯಪ್ಪ. ನೋಡೋಣ ಅದು ಯಾರ ಊರು ಏನು ಎತ್ತ ಪ್ರತಿಯೊಂದನ್ನು ವಿಚಾರಿಸ್ಕೊಂಡು ನೋಡೋಣ. ಅಪ್ಪ ಏನಿದ್ರು ಲೇ, ನಿಮ್ಮ ಚಿಕ್ಕಪ್ಪ ಇದಾರೆ ನೋಡು, ನಮ್ಮಪ್ಪ ಎಂತೆಂಥದನ್ನ ವಿಚಾರಗಳನ್ನ ಎಂತೆಂಥ ಜೋಡಿಗಳನ್ನೆಲ್ಲ ಒಂದು ಮಾಡಿಬಿಟ್ಟು ಇವತ್ತು ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಲ್ಲ. ಅಂಥದ್ರಲ್ಲಿ ಸ್ವಂತ ಅಣ್ಣನ ಮಗಂದು ಮದುವೆನ ಮಾಡಿಸ್ದಂಗಿರುತ್ತ. ನೋಡೋಣ ತಡಿ, ನಾನು ವಿಚಾರಿಸ್ತೀನಿ, ಅಪ್ಪನ ಹತ್ರ ಹೇಳ್ತೀನಿ. ಏನಿದ್ರು ಅಪ್ಪ ಇದು ಮಾಡ್ತಾರೆ, ಸುಮ್ಕಿರಲ್ಲ. ಅಲ್ಲ ಕಣಯ್ಯ, ಚಿಕ್ಕಪ್ಪ ಏನೋ ಹೇಳ್ಬಿಡ್ತೀವಿ, ಚಿಕ್ಕಪ್ಪ ಏನಾದ್ರು ಕೋಪ ಮಾಡ್ಕೊಂಡ್ರೆ ತಿರ್ಗಾ ಹೋಗ್ಬಿಟ್ಟು ಅಪ್ಪನ ಮುಂದೆ ಹೇಳ್ಬಿಟ್ರೆ ಅಪ್ಪ ಏನು ಕಡಿಮೆ ಕೋಪ ಮಾಡ್ಕೊಳುತ್ತಾ? ಅಯ್ಯೋ, ಅಪ್ಪಂಗೂ ಅಮ್ಮಂಗೂ ಏನಾರು ಗೊತ್ತಾಗ್ಬಿಟ್ರೆ ಮುಗೀತು ನನ್ನ ಕತೆ. ನನಗೆ ಕೈ ಕಾಲೆಲ್ಲ ನಡಗಂಗೆ ಆಗ್ತೈತೆ, ಅತ್ಲಾಗ ಭಯ ಆಗ್ತೈತೆ. ಏನು ಮಾಡೋಣ ಹೇಳು ನನಗೆ? ಏನು ಮಾಡೋಣಂತ ಒಂದು ದಿಕ್ಕೇ ತೋರ್ಸಂಗೆ ಆಗ್ತೈತೆ, ಭಯ ಹಂಗೆ ಆಗ್ತೈತೆ. ಅಲ್ಲ ಕಳ್ಳ, ಲೇ ಗಜೇಂದ್ರ, ಇಷ್ಟು ದಿವಸ ಹೆಂಗ ನೆಮ್ಮದಿಯಾಗಿದ್ದೆ ಕಳ್ಳ ನೀನು. ಇತ್ತೀಚೆಗೆ ಯಾಕೆ ಒಂದು ವಾರದಿಂದ ಹಿಂಗೆ ಆಡೋದು ಕಲಿಸ್ಬಿಟ್ಟಿದ್ಯಾ? ಸರಿ ಆಯ್ತು, ನಿನಗೆ ನೋಡೋಕ್ಕಾಗ್ತಿಲ್ಲ ಕಳ್ಳ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗ್ತಿದೆ, ಆದರೆ ಏನು ಮಾಡೋಕ್ಕಾಗಲ್ಲ. ನನಗೂ ಗೊತ್ತಾಗ್ತಿದೆ, ಸುಮ್ಕಿರು. ನಾನು ಇಲ್ವೆಲ್ಲ, ನಾನು ಸಹಾಯ ಮಾಡ್ತೀನಿ, ಸುಮ್ಕಿರ್ಲ. ಮನೆಯವ್ರಿಗೆ ಒಪ್ಪಿಸ್ತೀನಿ. ಅಯ್ಯೋ ಇರ್ಲಿ ಬಿಡು, ನಾನು ಅಣ್ಣನಾಗಿ ಯಾಕೆ ಹೇಳು ಇರೋದು? ಆರಾಮಾಗಿರು ನೀನು. ಹೆಂಗ ಅಣ್ಣ? ನಿನ್ನಿಂದಾನೇ ನಿನ್ನ ಮೇಲೆ ನಂಬ್ಕೊಂಡಿದ್ದೀನಿ ನಾನು. ನಿನ್ನ ಮೇಲೆನೇ ನಂಬ್ಕೊಂಡಿದ್ದೀನಿ. ನಾನು ರಮ್ಮಿಂಗೂ ಹೇಳ್ದೆ ಹಂಗಂತ. ನಮ್ಮ ಅಣ್ಣ ಕುಮಾರಣ್ಣಂಗೆ ಎಲ್ಲ ವಿಚಾರ ಹೇಳ್ಬಿಟ್ಟಿದ್ದೀನಿ. ನಾವಿಬ್ರು ಪ್ರೀತಿ ಮಾಡ್ತಿರೋದು. ನಮ್ಮ ಅಣ್ಣ ನಮ್ಮ ಮನೆಯವ್ರಿಗೆಲ್ಲ ಒಪ್ಪಿಸ್ತಾನೆ. ಆಮೇಲೆ ನಮ್ಮ ಮನೆಯವರೆಲ್ಲರೂ ನಿಮ್ಮ ಮನೆ ಹತ್ರ ಬಂದು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ಒಳ್ಳೆ ದಿವಸ ನೋಡ್ಬಿಟ್ಟು ಎಂಗೇಜ್ಮೆಂಟ್ ಮಾಡ್ತಾರೆ ಹಂಗಂತೆಲ್ಲ ಹೇಳಿದ್ದೀನಿ. ಅಣ್ಣ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಕಣೋ, ಕೈ ಬಿಡ್ಬೇಡ ಕಣೋ, ಪ್ಲೀಸ್ ಕಣೋ. ಓಹೋ ಅಲ್ಲೇ ಎಂಗೇಜ್ಮೆಂಟಿಗೆ ಹೊರಟ್ಬಿಟ್ಟೆ ನೀನು. ಅಲ್ಲ ಕಣ್ಲ, ಇನ್ನು ಅಪ್ಪಂಗೇನೆ ಹೇಳಿಲ್ಲ. ಇನ್ನು ಅಪ್ಪಂಗೆ ಹೇಳ್ಬೇಕು, ದೊಡ್ಡಪ್ಪಂಗೆ ಹೇಳ್ಬೇಕು, ದೊಡ್ಡಪ್ಪ ಮನೆಯವ್ರಿಗೆಲ್ಲ ಹೇಳ್ಬೇಕು, ಅವರು ಸಮಾಧಾನ ಆಗ್ಬೇಕು. ಆಮೇಲಿಂದ ಮಾತಾಡ್ಕೊಂಡು ತಿರ್ಗಾ ನಿಮ್ಮ ಅತ್ತೆ ಮಾವನ ಹತ್ರ ಹೋಗ್ಬೇಕು. ರಮ್ಯಾರಪ್ಪನಪ್ಪ ಅಪ್ಪ ಅಮ್ಮನ ಹತ್ರ ಮಾತಾಡ್ಬೇಕು, ಅವರು ಒಪ್ಕೋಬೇಕು. ಅಯ್ಯೋ, ಒಂದೊಂದು ಎರಡೆರಡು ಪ್ರೋಸೆಸ್ಗಳಿದಾವ. ನಂದಂತೂ ತಲೆ ಕೆಟ್ಟೋಗಂಗೆ ಆಗ್ಬಿಡುತ್ತೆ. ನೋಡೋಣ
ತಮ್ಮಂದ ಜೀವನ ತಮ್ಮ ಪ್ರೀತಿ ಮಾಡಿರೋ ಹುಡುಗಿನ ಹೆಂಗ ನೋಡ್ಬಿಟ್ಟು ಮದುವೆ ಮಾಡಿಸ್ಬೇಕಂತ ನಾನು ಭಾಳ ಪ್ರಯತ್ನ ಪಡ್ತಿದ್ದೀನಿ. ದೇವ್ರ ದಯದಿಂದ ಹೆಂಗ ನೀವು ಚೆನ್ನಾಗಿದ್ಬಿಟ್ರೆ ಸಾಕು ಕಣಪ್ಪ ಅತ್ಲಾಗಿ. ಆಯ್ತು ನೋಡಂತಡಿ ಅಪ್ಪಾಜಿ ಹತ್ರ ಮಾತಾಡ್ತೀನಿ ಮೊದಲು. ಎಲ್ಲ ಇವ್ರು ನೋಡಪ್ಪ ಇವ್ರು ಆ ಎಲ್ಲೋಗಿದ್ರೆ ಏನೋ ಅಣ್ಣ ತಮ್ಮ ಇಬ್ರು ಬಂದ್ಬಿಟ್ಟು ಏನೋ ಗುಸ್ ಗುಸು ಪಿಸ್ ಪಿಸು ಅಂತ ಒಬ್ರಿಗೊಬ್ರು ಅಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರಲ್ಲ. ಅದೇನ್ ಜೋರಾಗಾದ್ರೂ ಮಾತಾಡಿದ್ರೆ ನನಗೂ ಒಂದ್ರೇಟು ಕೇಳದಾದ್ರೆ ಕೇಳಿಸುತ್ತಪ್ಪ ಅತ್ಲಾಗಿ. ನಾನು ಬೇಜಾರು ಮಾಡ್ಕೊಂಡು ಕೂತಿದ್ದೀನಿ, ನಾನು ಬೇಜಾರಲ್ಲಿದ್ದೀನಿ. ಅದೇನ್ ವಿಚಾರ ನನಗೂ ಹೇಳಿದ್ರೆ ಒಂದ್ ಸ್ವಲ್ಪ ಬೇಜಾರಾದ್ರೆ ಕಳಿಯುತ್ತೆ. ಇಬ್ರು ಅಣ್ಣ ತಮ್ಮ ಇಬ್ರು ಏನ್ ಅವಾಗ್ಲಿ ನಾನು ಪೀಸ್ ಕೊಡ್ತಿದಾರ ಅಲ್ಲೇ ನಿನ್ಕೊಂಡ್ಬಿಟ್ಟು. ಲೇ ಲೇ ಪಾಪ ಕುಮಾರಣ್ಣ, ಲೇ ಗಜೇಂದ್ರ, ಏನ್ರಲ್ಲ ನಿಮ್ಮಿಬ್ರುದು ಅವಾಗ್ಲಿ ನಾನು ನೋಡ್ತಿದ್ದೀನಿ. ಏನೋ ಗುಸ್ ಗುಸು ಪಿಸ್ ಪಿಸು ಅಂತ ಮಾತಾಡ್ತಾನೆ ಇದ್ದೀರಾ. ಏನ್ರಲ್ಲ ನಿಮ್ದು ಸಮಸ್ಯೆ? ಅಪ್ಪ ಅದು ಅದು ಗಜೇಂದ್ರ, ನಾನು ಗಜೇಂದ್ರ ಏನೋ ಮಾತಾಡ್ತಿದ್ದು ಕಣಪ್ಪ. ಅದೇ ಅಲ್ಲಿ ಹೊಲತ್ತಾವ ಏನೋ ಸ್ವಲ್ಪ ಕೆಲಸ ಐತೆ ತೋಟತ್ತಾವ ಹಸ್ಗಳು ಪಾರಮಾತ್ರ ಅಂತ ಗಜೇಂದ್ರ ಹೇಳ್ತಿದ್ದ. ತಡಿಯಲ್ಲ ಹೋಗನಂತೆ, ಸ್ವಾನಿ ಇಟ್ಕೊಂಡಂಗೆ ಆಗೈತೆ, ಈ ಸ್ವಾನಿಯಲ್ಲಿ ಹೋಗೋಕ್ಕಾಗುತ್ತೆಲ್ಲ ತಡಿಯಲ್ಲ ಅಂತ ಹೇಳ್ದೆ. ಏನಪ್ಪ ಬೆಳಿಗ್ಗೆಯಿಂದಾನು ಹಿಂಗೆ ಮಳೆ ಒಂಥರ ಜಿಟಿ 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 ಮಳೆ, ಈ ಕಡೆ ಜೋರಾಗೂ ಬಡಲ್ಲ, ಈ ಕಡೆ ಕಡಿಮೆನೂ ಆಗಲ್ಲ. ಒಂದೇ ಸಂಖ್ಯೆ ಹನಿ 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 ಹೆಂಗೆ ಆಗ್ತಿರುತ್ತಪ್ಪ ಅತ್ಲಗಿ. ಎಲ್ಲಿ ಹೋಗೋಕ್ಕೂ ಬೇಜಾರು ಕಿಚ ಕಿಚ ಅಂತ ಇರುತ್ತೆ. ಎಲ್ಲಿ ನೋಡಿದ್ರು ಬರೀ ಬೇಜಾರ್ ಅಂದ್ರೆ ಬೇಜಾರ್ ಕಣಪ್ಪ ಅತ್ಲಗಿ. ಈ ಕಡೆ ಬಿಸಿಲು ಇಲ್ಲ ಏನಿಲ್ಲ ಅತ್ಲಗಿ, ಮೋಡ ಕವಚ್ಕೊಂಡೈತಿ ಅತ್ಲಗಿ, ಚಳಿ ಚಳಿ ಹಂಗ ಆಗ್ತಿರುತ್ತೆ. ಅಲ್ಲ ಕಣ್ಲ ಪಾಪ, ಈ ಟೈಮ್ ಹಂಗೆ ಅಲ್ವಲ್ಲ ಮಳೆಗಾಲದಲ್ಲಿ. ನೀನ್ ನೋಡ್ಲ ನೀನು, ನಿನಗೂ ಗೊತ್ತಾಯ್ತಾನೆ ಇದು ಯಾಕಿದು ಹೊಸ್ದಾಗೇನೋ ಹೇಳರಂಗೆ ಹೇಳ್ತಿದ್ಯಲ್ಲ ನನ್ನ ಮುಂದೆ ಅಂತ. ನನಗೆ ಯಾಕೆ ಅನುಮಾನ ಬರ್ತಾ ಇಟ್ಕೊಂಡ್ರಲ್ಲ ನಿಮ್ ಇಬ್ರು ಮೇಲೂ. ನೀವೇನೋ ಬೇರೆ ವಿಚಾರ ಏನೋ ಮಾತಾಡಕ್ ಬಂದಿದ್ದೀರಾ ಏನಂತ ಹೇಳ್ರಿ ನನಗೆ. ಮಾತನ್ನೆಲ್ಲ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ವಿಷಯನೆಲ್ಲ ಬದಲಾಯಿಸ್ಬೇಡ್ರಿ. ಲೇ ಗಜೇಂದ್ರ, ಎಲ್ಲ ನಿಂದು ನಿಂದು ಯಾಕ ಇತ್ತೀಚೆಗೆ ಯಾಕ ಬಾಳ ಬದಲಾಗ್ಬಿಟ್ಟಿದ್ಯಾ ಕಳ್ಳ ಪಾಪ ನೀನು. ಮೊದ್ಲು ಬಂದಾಗ್ಲಿಕ್ಕೂ ಇವಾಗ ನೋಡೋದಕ್ಕೂ ಬಾಳ ಚೇಂಜ್ ಆಗ್ಬಿಟ್ಟಿದ್ಯಾ ನೀನು. ಬಾರ್ಲಾ ಇಲ್ಲಿ ಮುಂದಕ್ಕೆ ಗಜೇಂದ್ರ, ಬಾರ್ಲಾ ಇಲ್ಲಿ ಮುಂದಕ್ಕೆ. ಎಲ್ಲ ನಿಂದು ಏನಪ್ಪ ಮಾಡ್ಲಿ, ನಮ್ ಚಿಕ್ಕಪ್ಪ ಏನಪ್ಪ ಏನೇನೋ ಹೇಳ್ತಿದ್ದಾರೆ, ಬಾಳ ಬದಲಾಗ್ಬಿಟ್ಟಿದ್ಯಾ ಹಂಗೆ ಹಿಂಗೆ ಅಂತ ಬೇರೆ ಹೇಳ್ತಿದ್ದಾರೆ. ಏನ್ ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ಲ ನನ್ಗಂತೂ ಅತ್ಲಾಗಿ. ಅದು ಅದು ಚಿಕ್ಕಪ್ಪ, ಏನ್ ಬದಲಾಗಿದ್ದೀನಿ ಚಿಕ್ಕಪ್ಪ, ಏನು ಇಲ್ಲ. ನಾನು ಕುಮಾರಣ್ಣ ಹೊಲತಾಗ ಹೋಗ್ತೀವಿ, ಹಸ್ಗಳು ಪಾರಮಾತ್ರ ಹೋಗ್ತೀವಿ. ಕುಮಾರಣ್ಣ ಬಾ ಹೋಗೋಣ, ಹಸ್ಗಳು ಪಾರಮಾತ್ರ. ಬಾರ್ ಕುಮಾರಣ್ಣ ಹೋಗೋಣ. ಸುಮ್ಕಿರ್ಲ, ಯಾಕ್ಲ ಹಿಂಗ ಆಡ್ತಿದ್ಯಾ ನೀನು? ಸುಮ್ಕಿರ್ಲ, ನಾನು ಮಾತಾಡ್ತೀನಿ. ಪಾಪ ನಿಮ್ಮಿಬ್ರಿಗೂ ನೋಡಿದ್ರೆ ನನಗೆ ಯಾಕ ಅನುಮಾನ ಬರ್ತೈತೆ. ಏನ್ ವಿಚಾರ? ಅವ್ನ್ ಗಜೇಂದ್ರ ಏನ್ ತಪ್ಪು ಮಾಡ್ಕೊಂಡ್ ಬಂದಲ್ಲ, ಏನ್ ವಿಷಯ ಮಾತಾಡ್ಬೇಕು ಅನ್ಕೊಂಡಿದ್ರು ಮಾತಾಡ್ರಿ ನನ್ನ ಮುಂದೆ. ಯಾಕ್ಲ ಪಾಪ ಗಜೇಂದ್ರ, ಯಾಕ ಒಂದ್ ವಾರದಿಂದ ಕರೆಕ್ಟ್ ಆಗಿ ಊಟ ಮಾಡಲ್ವಂತೆ, ತಿಂಡಿ ತಿಂದಲ್ವಂತೆ, ಕೆಲ್ಸದ ಕಡೆನು ಗಮನ ಕೊಡ್ತಿಲ್ವಂತೆ? ಏನಾಯ್ತಾ? ಹಾಗೇನಿಲ್ಲ ಕಣ್ ಚಿಕ್ಕಪ್ಪ. ಏನಿಲ್ಲ, ಸ್ವಲ್ಪ ನನಗೆ ಹುಷಾರಿರಲ್ಲ ಕಣ್ ಚಿಕ್ಕಪ್ಪ. ಅಪ್ಪ ಸುತ್ತು ಬಳಸಿ ಸುಮ್ನೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಕಣಪ್ಪ. ಇರೋ ಸತ್ಯನ ಹೆಂಗಿದ್ರು ನಿನ್ ಮುಂದೆ ಹೇಳ್ಬೇಕಂತಾನೆ ಬಂದಿದೀವಿ. ಅವನು ಎದ್ರ ಕಾಣ್ತಿದ್ದಾನೆ, ಆದ್ರೆ ನಾನು ಇರೋ ಸತ್ಯನ ಹೇಳ್ಬಿಡ್ತೀನಿ ನೋಡಪ್ಪ. ಏನಿಲ್ಲ ಕಣಪ್ಪ, ಗಜೇಂದ್ರ ಒಂದ್ ಹುಡುಗಿಗೆ ತುಂಬಾ ಇಷ್ಟಪಟ್ಟಿದ್ದಾನೆ. ತುಂಬಾ ಪ್ರೀತಿ ಮಾಡ್ತಿದ್ದಾನೆ ಕಣಪ್ಪ. ಹಂಗಾಗಿ ನಿನ್ ಮುಂದೆ ಮಾತಾಡೋಣ ಅಂತಾನೆ ಬಂದು ಕಣಪ್ಪ. ಅವನಿಗೆ ಅವಳಿಗೆ ಅವರಿಗೆ ಮದುವೆ ಆಗ್ಬೇಕಂತ ಇವನಿಗೆ ತುಂಬಾ ಇಷ್ಟ ಇದೆ. ಅವ್ರಿಗೂ ಕೂಡ ಇವನಿಗೆ ಮದುವೆ ಆಗ್ಬೇಕಂತ ಅವ್ರಿಗೂ ಕೂಡ ತುಂಬಾ ಇಷ್ಟ ಇದೆ. ಅವಳ ಹೆಸರು ರಮ್ಯಾ ಅಂತ. ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಒಬ್ರಿಗೊಬ್ರು ಇಷ್ಟಪಟ್ಟಿದ್ದಾರೆ. ಹಂಗಾಗಿ ತುಂಬಾ ಇಷ್ಟಪಟ್ಟಿದ್ದಾನೆ ಕಣಪ್ಪ. ಅದಕ್ಕೆ ಏನ್ ಮಾಡೋಣ ಅಂತ ನಿನ್ನ ಹತ್ರ ವಿಚಾರಿಸೋಣ ಅಂತ ಬಂದೆ ಕಣಪ್ಪ. ಬಾ 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 ಬಾ, ಪರವಾಗಿಲ್ಲ ಕಣ ಇವನು. ಲೇ ಗಜೇಂದ್ರ, ಇವೆಲ್ಲ ಕೆಲಸ ಮಾಡ್ತೀಯನು ನೀನು? ಸಾಹೇಬ್ರು ಅದಕ್ಕೇನೆ ಒಂದ್ ವಾರದಿಂದ ಕರೆಕ್ಟಾಗಿ ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ, ಕೆಲ್ಸದ ಕಡೆ ಗಮನ ಇಲ್ಲ. ಸರಿ 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 ಆಯ್ತು. ಪರವಾಗಿಲ್ಲ ಕಣ್ಣ ಪಾಪ ಕುಮಾರಣ್ಣ, ನಮ್ ಗಜೇಂದ್ರನು ದೊಡ್ಡವನಾಗ್ಬಿಟ್ಟಾನ ಕಣ. ನನ್ಗೂನು ಯಾಕೆ ಅನುಮಾನ ಬಂತು. ಆದ್ರೂ ಏನ್ ನೋಡೋಣ, ಅವ್ರಾಗಿ ಅವ್ರ ಬಾಯಿ ಬಿಡ್ಲೇಬೇಕು ಒಂದಲ್ಲ ಒಂದ್ ದಿವಸ. ಎಲ್ಲಿ ಹೋಗ್ತಾರೆ, ನಮ್ಮ ಹುಡುಗರಲ್ವಾ, ನನ್ ತಾವಲೆ ಬರ್ಲೇಬೇಕು ಅಂತಾನೆ ನಾನು ಸುಮ್ಕಿದ್ದೆ ನೋಡು. ಏನಪ್ಪಾ ಗಜೇಂದ್ರ, ದೊಡ್ಡವ್ರು ಆಗ್ಬಿಟ್ಟಿದ್ಯಾ ಹಂಗಾರೆ? ಚಿಕ್ಕಪ್ಪ ಅದು ಪಾಪ ಒಳ್ಳೆ ಹುಡುಗಿ ಕಣ್ ಚಿಕ್ಕಪ್ಪ, ನನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳ ಅವಳು. ನಾನು ತುಂಬಾ ಇಷ್ಟಪಟ್ಟಿದ್ದೀನಿ ಕಣ್ ಚಿಕ್ಕಪ್ಪ. ನನಗೆ ಅವಳು ಅಂದ್ರೆ ಭಾಳ ಇಷ್ಟ ಕಣ್ ಚಿಕ್ಕಪ್ಪ. ದಯವಿಟ್ಟು ನಮ್ಮಿಬ್ರಿಗೂ ಒಂದು ಮಾಡಿಸು ಚಿಕ್ಕಪ್ಪ. ನಾನು ಅವಳಿಗೇನು ಬಿಟ್ಟು ಇನ್ಯಾರಿಗೂ ಮದುವೆನೇ ಆಗಲ್ಲ. ಹಂಗೆ ಉಳ್ಕೊಂಡ್ಬಿಡ್ತೀನಿ, ಅವಳು ಸಿಗ್ಲಿಲ್ಲ ಅಂದ್ರೆ ಅಷ್ಟೇ. ಅಯ್ಯಯ್ಯಪ್ಪ, ಇಂಥ ಕೆಲಸ ಮಾಡ್ಬಿಟ್ಟಿವು. ಸುಮ್ಕಿರು ನೋಡೋಣ. ಅಲ್ಲ ಕಣ್ಲ ಪಾಪ ಕುಮಾರಣ್ಣ, ಇವನೇನೋ ದೊಡ್ಡ ಮನುಷ್ಯ ಹೇಳಂಗೆ ಹೇಳ್ತಿದ್ದಾನೆ ಇವಾಗ. ನಾನೇನೋ ಇಷ್ಟಪಟ್ಟಿದ್ದೀನಿ ಕಣ್ ಚಿಕ್ಕಪ್ಪ ಅಂತ. ಆ ಮಗ ಅದ್ ಯಾವ ಊರದಂತ ಗೊತ್ತಿಲ್ಲ ಏನಿಲ್ಲ, ಆ ಮಗ ಇವನಿಗೆ ಇಷ್ಟಪಟ್ಟಿದ್ದಾಳಂತ ಅದ್ ಏನ್ ನಂಬಿಕೆ ಮೇಲೆ ನಾನು ಇವನಿಗೆ ಸಹಾಯ ಮಾಡದಪ್ಪ. ಆಯ್ತಾ?
ಇವನೇನೋ ಇಷ್ಟಪಟ್ಟಿರ್ತಾನೆ, ಆ ಮಗನೂ ಇವನಿಗೆ ಇಷ್ಟಪಟ್ಟಿರ್ಬೇಕಲ್ಲ. ಸುಮ್ಕೆನೇನ ನಾವು ಸಹಾಯ ಮಾಡಕ್ ಆಗಲ್ಲ ಕಣಪ್ಪ. ಒಬ್ರಿಗೊಬ್ರು ಇಬ್ರು ಇಷ್ಟಪಟ್ಟಿದ್ರೆ ಬೇಕಾದ್ರೆ ನೋಡಿ ಅವ್ರ ಮನೆ ಹತ್ರನೂ ಬೇಕಾದ್ರೆ ಅದು ಯಾರು ಇರ್ಲಿ ಕಣಪ್ಪ, ಅದೆಷ್ಟೇ ಶ್ರೀಮಂತರ ಆಗಿರ್ಲಿ ನಿನ್ಕಂಡು ನಾನು ಮಾತಾಡ್ತೀನಿ. ಹೋಗಿ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಒಪ್ಸಿ ಮದುವೆ ಮಾಡ್ಸೋ ಜವಾಬ್ದಾರಿ ನಂದಿರ್ಲಿ. ನೀವು ಅದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಬೇಡ್ರಿ, ಯೋಚನೆನೂ ಮಾಡಬೇಡ್ರಿ, ಸರಿನಾ? ಮೊದ್ಲು ನನಗೆ ಆ ಮಗ ಇವನಿಗೆ ಇಷ್ಟಪಡ್ತಿದ್ದಾಳ ಇಲ್ಲ ಅದು ಮುಖ್ಯ ನನಗೆ. ಇಲ್ಲ ಕಣ್ಚಿಕಪ್ಪ, ನಾನು ತುಂಬಾ ಇಷ್ಟಪಟ್ಟಿದ್ದೀನಿ, ಅವರು ತುಂಬಾ ಇಷ್ಟಪಟ್ಟಿದ್ದಾರೆ ಕಣ್ಚಿಕಪ್ಪ. ಈಗ ಅವ್ರ ಮನೇಲಿ ಏನಾಗ್ಬಿಟ್ಟಿದೆ ಅಂದ್ರೆ ಅಲ್ಲೇ ಮೊದಲು ವರ್ಕ್ ಮಾಡಕ್ ಬರ್ತಿದ್ರು ನಮ್ಮ ಜೊತೆನೆ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಅವರಿಗೆ ಕೆಲಸ ಬಿಡಿಸ್ಬಿಟ್ಟಿದ್ದಾರೆ ಕಣ್ಚಿಕಪ್ಪ, ಎಲ್ಲೂ ಕಳಿಸ್ತಿಲ್ಲ. ಹಂಗಾಗಿ ನಮ್ಮಿಬ್ರಿಗೂ ಮಾತಾಡಕ್ಕೆ ಬಹಳ ತೊಂದರೆ ಆಗ್ತಿದೆ. ಅವ್ರ ಮನೇಲಿ ಅಲ್ಲೇ ಮದ್ವೆ ಮಾಡೋದಕ್ಕೆ ಅಲ್ಲೇ ಹುಡುಗನ್ ನೋಡ್ತಿದಾರಂತೆ ಕಣ್ಚಿಕಪ್ಪ. ಹಂಗಾಗಿ ಅವಳು ದಿನಾಲು ನನಗೆ ಫೋನ್ ಮಾಡಿ, ನೋಡು ಗಜೇಂದ್ರ, ನೀನ್ ಮನೆಯವ್ರಿಗೆ ಹೇಳಿ ಒಪ್ಸಿ, ನಮ್ಮ ಮನೆಯವ್ರು ನಮ್ಮ ಅಪ್ಪ ಅಮ್ಮಂಗೆ ಒಪ್ಸಿ ನನಗೆ ಮದ್ವೆ ಮಾಡ್ಕೊಂಡು ಹೋಗು, ನನಗೆ ನೀನು ಬಿಟ್ಟಿರಕ್ ಆಗ್ತಿಲ್ಲ ಅಂತ ದಿನಾಲು ಫೋನ್ ಮಾಡಿ ಹಿಂಸೆ ಮಾಡ್ತಿದ್ದಾಳೆ. ನನಗೆ ಬಿಟ್ಟಿರಕ್ ಆಗಲ್ ಕಣ್ಚಿಕಪ್ಪ, ನೀನು ಕೈ ಮುಗಿದ್ ಕೇಳ್ಕೊಂತೀನಿ. ದಯವಿಟ್ಟು ಅವಳಂದ್ರೆ ನನಗೆ ತುಂಬಾ ಇಷ್ಟ ಕಣ್ಚಿಕಪ್ಪ, ನನಗೆ ಇರಕ್ ಆಗ್ತಿಲ್ಲ ಕಣ್ಚಿಕಪ್ಪ, ಬಹಳ ಹಿಂಸೆ ಆಗ್ತಿದೆ. ತಡಿಯಲ್ಲ ಪಾಪ, ನೋಡೋಣ. ಹಂಗಾರೆ ಆ ಮಗನೂ ನಿನಗೆ ತುಂಬಾ ಇಷ್ಟಪಟ್ಟಿದ್ದಾಳ ಅನ್ನಪ್ಪ. ಹಂಗಾದ್ರೆ ಸರಿನಪ್ಪ, ಆಯ್ತು. ಹಂಗಾದ್ರೆ ನೋಡೋಣಂತೆ ಕಣ್, ತಡಿಯಪ್ಪ. ಹಂಗಾದ್ರೆ ಅಲ್ಲ ಕಣ್ಲ ಪಾಪ, ಈ ವಿಚಾರದಲ್ಲೆಲ್ಲ ಈ ವಿಷಯದಲ್ಲೆಲ್ಲ ನಾನು ಒಬ್ಬನೇ ನಿರ್ಧಾರ ತಗೊಳಕ್ ಆಗಲ್ಲ ಕಳ್ಳ. ನಿಮ್ಮ ಅಪ್ಪನ ಹತ್ರ ನಾನು ಹೋಗಿ ಮಾತಾಡ್ಬೇಕಣೋ, ನಿಮ್ಮ ಅಪ್ಪಂಗೂ ಒಂದು ಮಾತು ಕೇಳಬೇಕು. ನನಗೆ ಕೇಳ್ದಂಗೆ ಇಂಥ ವಿಚಾರದಲ್ಲೆಲ್ಲ ನೀನು ಹೆಂಗೆ ಮುಂದುವರೆದೆ ಅಂತ ನಿಮ್ಮ ಅಪ್ಪಾಜಿ ಕೇಳಿದ್ರೆ ನಾನು ಏನಂತ ಹೇಳಪ್ಪ. ನಿಮ್ಮ ಅಪ್ಪಂದು ನನಗೆ ಅಭಿಪ್ರಾಯ ಬೇಕೇ ಬೇಕು, ನಿಮ್ಮ ಅಪ್ಪಾಜಿನೂ ನಿಮ್ಮ ಅಮ್ಮಂದು. ಅವ್ರಿಬ್ರದ್ದು ಒಪ್ಪಿಗೆ ಇಲ್ದಲೆ ನಾನು ಏನು ಮಾಡಕ್ ಆಗಲ್ಲ ಕಳ್ಳಗಂದ್ರ. ಚಿಕ್ಕಪ್ಪ ಅಪ್ಪನಿಗೆ ಕೇಳ್ಬೇಕೇನ್ ಚಿಕ್ಕಪ್ಪ? ಅಪ್ಪ ಕೋಪ ಮಾಡ್ಕೊಳ್ಳೋದ್ವೇನ್ ಚಿಕ್ಕಪ್ಪ? ಅಪ್ಪನ ಮುಂದೆ ನೀನೇನಾದ್ರು ಹೇಳಿರೆ ಅಪ್ಪಂಗೆನೇನೆ ಒಪ್ಸೋದು ಬಹಳ ಕಷ್ಟ ಐತೆ. ಅಯ್ಯೋ, ಅಮ್ಮಂಗೆ ಹೆಂಗ್ ಒಪ್ಸೋದು, ಅಪ್ಪಂಗೆ ಹೆಂಗ್ ಒಪ್ಸೋದು? ಅಪ್ಪ ಒಂದ್ ಪಕ್ಷ ಒಪ್ಕೊಂಡ್ರೆ ಅಮ್ಮ ಮಾತ್ರ ಯಾವ್ದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಕಣ್ ಚಿಕ್ಕಪ್ಪ. ಸಿಕ್ಕಾಬಟ್ಟೆ ರೇಗಾಡ್ತಾರೆ, ಕೋಪ ಮಾಡ್ತಾರೆ ನನ್ನ ಮೇಲೆ. ಏನ್ ಮಾಡೋದು ಚಿಕ್ಕಪ್ಪ, ನನಗೆ ಭಯ ಆಗ್ತಿದೆ. ಅಲ್ಲ ಕಂಡ ಪಾಪ, ನಿನಗೆ ಗೊತ್ತಾಗಲ್ ಕಳ್ಳ ಈ ವಿಚಾರದಲ್ಲೆಲ್ಲ. ಈಗ ನೀವಿಬ್ರು ಒಬ್ರಿಗೊಬ್ರು ಇಷ್ಟಪಟ್ಟಿದ್ದೀರಾ, ಅದರಲ್ಲೂ ಮನೆಯವ್ರಿಗೆ ಇಬ್ರು ಮನೆಯವ್ರಿಗೂ ಒಪ್ಸೇನೆ ಮದುವೆ ಆಗ್ಬೇಕು ಅಂತ ತಿಳ್ಕೊಂಡಿದ್ದೀರಾ ನೀವು. ಈಗ ನಾನು ಒಬ್ನೇ ಮುಂದುವರಿಯಕ್ ಆಗಲ್ ಕಣ್ಮಗ, ನನ್ನ ಕಷ್ಟ ಅರ್ಥ ಮಾಡ್ಕ ನೀನು. ನನ್ಗೂ ಈಗ ಒಬ್ರಿಗೊಬ್ರು ಇಷ್ಟಪಟ್ಟಿದ್ದೀರಂದ್ಮೇಲೆ ಮದುವೆ ಮಾಡ್ಸೋದು ನನ್ನ ಕರ್ತವ್ಯ. ಹೆಂಗ ಚೆನ್ನಾಗಿ ಜೀವನ ಮಾಡ್ಕೊಂಡು ಬಾಳ್ಮೆ ಮಾಡ್ಕೊಂಡು ಹೋದ್ರೆ ನಮಗೂ ಖುಷಿನೇ ಅಲ್ವೇನೋ. ನೀನು ಯಾವತ್ತಿದ್ರು ಮದುವೆ ಆಗ್ಲೇಬೇಕು ಅಲ್ವಾ? ಆಯ್ತು. ಈಗ ನಿಮ್ಮ ಅಪ್ಪನ ಹತ್ರ ಒಂದೇ ಒಂದು ಮಾತು ನಾನು ಕೇಳ್ಬಿಡ್ತೀನಿ. ನಿಮ್ಮ ಅಪ್ಪ ಒಬ್ರು ಅಂದ್ಬಿಟ್ರೆ ಆಯ್ತು. ಬೇಕಾದ್ರೆ ನಾನು ನಿಮ್ಮ ಅಪ್ಪ ಬೇಕಾದ್ರೆ ನಾಳೆನೆ ಹೋಗ್ಬಿಟ್ಟು ಅವ್ರದ್ದು ಯಾವ ಊರು ಏನು ಎಲ್ಲ ನಾನು ಹೇಳು, ನೀವೇನು ಬರೋದೇನು ಬೇಡ. ಬೇಕಾದ್ರೆ ನಾನು ನಿಮ್ಮ ಅಪ್ಪ ಇಬ್ರು ಹೋಗ್ಬಿಟ್ಟು ಮಾತಾಡ್ಕೊಂಡು ವಿಚಾರಿಸ್ಕೊಂಡು ಬೇಕಾದ್ರೆ ಬರ್ತೀವಿ. ಏನೇನು ನಮ್ಮ ಹುಡುಗ ಇಷ್ಟಪಟ್ಟಿದ್ದಾನಂತೆ, ನಿಮ್ಮ ಮಗಳದನ್ನು ಇಷ್ಟಪಟ್ಟಿದ್ದಾಳೆ, ನಾವು ಹಿರಿಯವರಾಗ್ಬಿಟ್ಟು ಮದುವೆ ಮಾಡ್ಸೋದು ನಮ್ಮ ಕರ್ತವ್ಯ. ನಮ್ಮ ಮಗನು ಯಂತ್ರದಲ್ಲೂ ಏನು ಕಡಿಮೆ ಇಲ್ಲ, ಬುದ್ಧಿವಂತ ಗುಣವಂತ, ಚೆನ್ನಾಗಿ ಓದ್ಕೊಂಡಿದ್ದಾನೆ. ಹಂಗಂತ ಎಲ್ಲ ಹೇಳಿ ನಾನು ಮುಂದುವರಿತೀರಿ, ನಾನು ಮಾತಾಡ್ತೀನಿ. ಆದ್ರೆ ಈಗ ನಿಮ್ಮ ಅಪ್ಪಂಗೆನೆ ಒಪ್ಸೋದು ದೊಡ್ಡ ಕೆಲಸ ಆಗ್ಬಿಟ್ಟೈತೆ ನನಗೆ. ಏನ್ ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ಅದ್ರಲ್ಲೂ ನೀವ್ ಹೇಳ್ತಿದ್ದೀರಾ ಈಗ ಆ ಹುಡುಗಿ ಮನೆ ಕಡೆನೂ ಕೂಡ ಹುಡುಗ ಹುಡುಕ್ತಿದ್ದಾರೆ, ಮದ್ವೆ ಮಾಡೋಕೆ ಅರ್ಜೆಂಟಲ್ಲಿ ಇದಾರಂತ ಹೇಳ್ತಿದ್ದಾರೆ. ಹಂಗಂತ ಈಗ ನಾವು ಸುಮ್ಮನೆ ಬಿಟ್ರೆ ಆಗಲ್ಲ. ಇವಾಗ ಬಹಳ ಬೇಗನೆ ಮತ್ತೆ ಮದ್ವೆ ಮಾಡ್ಬಿಟ್ರೆ ಮತ್ತೆ ಹುಡುಗಾಟದ ಮಾತಲ್ಲ ಇದು. ಇಬ್ರು ಒಬ್ರಿಗೊಬ್ರು ಇಷ್ಟಪಟ್ಟಿದ್ದೀರಾ, ಆ ಹುಡುಗಿ ನೋಡಿದೆ ನೀನ್ ಬಿಟ್ಟಿರಕ್ ಆಗಲ್ಲ ಅಂತ ಬೇರೆ ಹೇಳ್ತಿದ್ದಾಳಂತಿದ್ಯಾ? ತಡಿಯಪ್ಪ, ಆ ಹುಡುಗಿ ಮನೆ ಕಡೆ ಬೇರೆ ಹುಡುಗ ಹುಡುಕ್ತಿದಾರಂತ ಹೇಳ್ತಿದ್ಯಾ? ಈಗ ಸುಮ್ಮನೆ ಇರಕ್ಕಂತೂ ಆಗಲ್ಲ. ಬೇಗನೆ ವಿಚಾರಿಸ್ಬೇಕು. ಈಗ ಒಂದ್ ಕೆಲಸ ಮಾಡ್ರಿ, ಈಗಳೆಲ್ಲ ಪಾಪ ಗಜೇಂದ್ರ ಅಣ್ಣ ಮಂತಾವ್ಲ ನೀದಾನ ನಡಿ, ನೀವು ಬರ್ರಿ ಬಾರ್ಲ ಕುಮಾರಣ್ಣ, ನೀನು ಹೋಗೋಣ. ಅಣ್ಣನ ಹತ್ರ ನಾನು ಮಾತಾಡ್ತೀನಿ, ಏನಂತಾನಂತ ಕೇಳೋಣ. ಚಿಕ್ಕಪ್ಪ ಅಪ್ಪನ ಹತ್ರ ಇವಾಗ್ಲೇನೆ ಹೋಗೋಣ, ಇವತ್ತೇನೆ ಹೋಗೋಣ ಚಿಕ್ಕಪ್ಪ. ಮುಖಂಡ ಪಾಪ ಇವತ್ತು ಹೋಗ್ಲಿಲ್ಲ ಅಂದ್ರೆ ಏನ್ ಒಂದ್ ತಿಂಗಳು ಬಿಟ್ಕೊಂಡು ಹೋಗೋಣ. ಇವನ್ ಒಳ್ಳೆ ಕತೆ ಆಗೋತ್ತಲ್ಲ, ಇವ್ನು ಯಾಕೆ ಹಿಂಗೆ ಎದ್ರತಿದ್ದಾನ ಏನಾತ್ಲಾಗಿ? ನಾವಿದೀವಿ, ಸುಮ್ಕಿರ್ಲ. ನಾನು ಮಾತಾಡ್ತೀನಿ, ಸುಮ್ಕಿರು. ಚಿಕ್ಕಪ್ಪನ ಹತ್ರ ನಾವು ಮಾತಾಡ್ಕೊಂತೀವಿ, ಯಾಕೆ ಹಿಂಗೆ ಎದ್ರತಿದ್ಯಾ ನೀನು? ಚಿಕ್ಕಪ್ಪ ಹಂಗಾರೆ ಆಯ್ತು. ನೀನು ಕುಮಾರಣ್ಣ ಹೋಗ್ಬಿಟ್ಟು ಇಬ್ರು ಕೇಳ್ರಿ, ಏನ್ ಪರವಾಗಿಲ್ಲ. ಆದ್ರೆ ನಾನು ಅಲ್ಲಂತೂ ಬರಲ್ಲ ಕಣ್ ಚಿಕ್ಕಪ್ಪ. ನನಗೆ ಭಯ ಆಗಂಗ ಆಗುತ್ತೆ. ಅಪ್ಪ ಏನಾದ್ರು ಬೇದಾರ ಮಾಡ್ಕೊಂಡು ಗದರ್ಸಿ ನನ್ಗೆ ಏನಾದ್ರು ಬೈದ್ ಬಿಟ್ರೆ ಏನ್ ಮಾಡೋಣ? ಇನ್ಮೇಲೆ ಬಾಳ ನಂಬಿಕೆ ಇಟ್ಕೊಂಡಿದ್ದೆ. ನೀನ್ ಹಿಂಗೆಲ್ಲ ಪ್ರೀತಿ ಅದು ಇದು ಅಂದ್ಕೊಂಡು ತಲೆ ಕೆಡಿಸ್ಕೊಂಡ್ಬಿಟ್ಟು ನೀನು ಇದ್ ಮಾಡ್ತೀಯ ಅಂತ ಅಂದ್ಕೊಂಡಿರಲ್ಲ. ದೊಡ್ಡದಾಗ ಬೇರೆ ಊರಿಗೆ ಸಾವುಕಾರ ಆಗ್ತೀನಿ, ಅದಾಗ್ತೀನಿ ಇದಾಗ್ತೀನಿ ಅಂತ ಬೇರೆ ಹೇಳ್ತಿದ್ದೆ. ನೀನು ಇಷ್ಟೇನಾ ನೀನು ಹಂಗೆ ಹಿಂಗೆ ಅಂತ ನನ್ನ ಮೇಲೆ ಏನಾದ್ರು ಕೋಪ ಮಾಡ್ಕೊಂಡು ಬೈದ್ರೆ ನಾನು ಏನು ಮಾಡೋಣ?
ಚಿಕ್ಕಪ್ಪ, ನೀವು ಹೇಳ್ದಂಗೆ ನಾನು ಎಲ್ಲ ಕೆಲಸ ಮಾಡ್ತಿದ್ದೀನಿ, ಎಲ್ಲಾದ್ರೂ ಚೆನ್ನಾಗೇ ಇದ್ದೀನಿ. ಆದರೆ ಏನು ಮಾಡೋಣ, ನನಗೆ ಅವಳು ಇಷ್ಟ ಕಣ್ ಚಿಕ್ಕಪ್ಪ. ಪಾಪ ಅವಳಿಗೆ ನನಗೆ ಮೋಸ ಮಾಡೋದಕ್ಕೆ ಇಷ್ಟ ಇಲ್ಲ. ಅವಳು ನನ್ನ ಮೇಲೆ ಭಾಳ ಪ್ರೀತಿ ಇಟ್ಕೊಂಡಿದ್ದಾಳೆ, ನಂಬಿಕೆ ಇಟ್ಕೊಂಡಿದ್ದಾಳೆ. ಅದನ್ನ ನಾನು ಯಾವ ರೀತಿ ಇದು ಮಾಡೋಣ ಹೇಳು? ಆಯ್ತು ಕಣ್, ತಡಿಯಲ್ಲ ಪಾಪ, ಯಾಕೆ ಹಿಂಗ್ ಆಡ್ತಿದ್ಯಾ? ಸುಮ್ಕಿರ್ಲ, ಸಮಾಧಾನದಿಂದ ಇರ್ಲ ನೀನು. ನೋಡೋಣ, ನಾನು ವಿಚಾರಿಸ್ತೀನಿ, ಕೇಳ್ತೀನಿ, ಸುಮ್ಕಿರಪ್ಪ. ನಿಮ್ಮ ಅಪ್ಪನ ಹತ್ರ ಮಾತಾಡೋ ಜವಾಬ್ದಾರಿ ನಂದಿರ್ಲಿ. ನೀನೇನ್ ಭಯ ಪಡಬೇಡ, ಎದರ್ಕಬೇಡ, ಸುಮ್ಮ ನಿನ್ಕ ನೀನು. ಹ್ಞೂ ಪಾಪ, ಕುಮಾರಣ್ಣ ನಡಿಯಲ್ಲ. ಆಯ್ತು, ಇವಾಗ ಈ ವಿಚಾರನ ಸುಮ್ಮನೆ ಹಂಗೆ ಬಿಟ್ರೆ ಆಗಲ್ಲ ಕಳ್ಳೆಲಿ. ಹ್ಞೂ, ಇವನು ಭಾಳ ಪ್ರೀತಿ ಮಾಡ್ತಿದ್ದಾನೆ, ಆ ಮಗನೂ ಭಾಳ ಇಷ್ಟಪಟ್ಟಿದ್ದಾಳೆ, ಒಬ್ರಿಗೊಬ್ರು ತುಂಬಾ ಇಷ್ಟಪಟ್ಟಿದ್ದಾನೆ. ಇವ್ರು ಮಾತಾಡ್ತಿರೋದ್ರಲ್ಲೇ ನನಗೆ ಗೊತ್ತಾಗ್ತೈತೆ. ಹ್ಞೂ, ಒಂದು ವಾರದಿಂದ ಇವನು ಊಟ ತಿಂಡಿ ಬಿಟ್ಟು ಯೋಚನೆ ಮಾಡ್ಕೊಂಡು ಕೂತ್ಕೋಬೇಕಾದ್ರೆ ನನಗೆ ಗೊತ್ತಾಗೋಯ್ತು. ಹ್ಞೂ, ಏನೋ ಪ್ರೀತಿ ಮಾಡ್ತಿದ್ದಾನಂತ. ನಡಿಯಪ್ಪ, ಇವಾಗ ಏನ್ ಮಾಡೋಣ? ಯಾವತ್ತಿದ್ರು ಮೊದಲೇ ಮದುವೆ ಮಾಡ್ಲೇಬೇಕಲ್ವೇನ? ಹ್ಞೂ, ಮುಂದುವರಿಯ ನಡಿ. ಹಂಗಲ್ ಕಣಪ್ಪ, ದೊಡ್ಡಪ್ಪ ಒಪ್ಕೊಳ್ತಾರೇನಪ್ಪ? ದೊಡ್ಡಪ್ಪ ಏನಾದ್ರು ಬೇಜಾರು ಮಾಡ್ಕೊಂಡ್ರೆ ಏನು ಮಾಡೋಣ? ಇಲ್ಲ ಕಣಿ, ಹೇಳಪ್ಪ, ನೀವು ಮನ್ಸಲ್ಲಿ ಏನೇನೋ ಅನ್ಕೊಂಡ್ಬಿಡ್ರಿ. ಯಾಕೆ ಬೇಜಾರು ಮಾಡ್ಕೊಳ್ತಾರೆ? ಏನಕ್ಕೂ ಏನು ಬೇಜಾರು ಮಾಡ್ಕೊಳಲ್ಲ, ಸುಮ್ಕಿರ್ರಿ. ಹ್ಞೂ, ನನ್ಗೆ ನನ್ನ ಮುಂದೆನೆ ಬೇಕಾದಷ್ಟಲ್ಲಿ ಹೇಳಿದಾರೆ ಅಣ್ಣ. ಹ್ಞೂ ಪಾಪ, ಅವಂದು ಒಂದು ನೋಡ್ಬಿಟ್ಟು ಗಜೇಂದ್ರಂದು ಒಂದು ಮದುವೆ ಮಾಡಿಬಿಡ್ಬೇಕಲ್ಲ ಅತ್ಲಾಗಿ. ನಂದು ನೆಮ್ಮದಿಯಾಗಿ ಹೋಗ್ಬಿಡುತ್ತೆ. ನನಗೆ ಒಂದ್ ದಿವಸ ಹುಷಾರಿದ್ರೆ ಇನ್ನೊಂದ್ ದಿವಸ ಹುಷಾರಿರಲ್ಲ. ಕಣ್ಮುಂದೆ ಅವನದೊಬ್ದು ಮದುವೆ ಮಾಡಿಬಿಟ್ರೆ ನನಗೊಂಥರ ನೆಮ್ಮದಿಯಾಗಿ ಹೋಗ್ಬಿಡುತ್ತೆ ಅಂತ ಭಾಳ ಟೈಮ್ ಹೇಳಿದಾನೆ. ಸುಮ್ಕಿರಿ, ನಾನು ಮಾತಾಡ್ತೀನಿ. ಬರ್ರಿ ಇವಾಗ ಹೋಗೋಣ, ಹೋಗಿ ಮಾತಾಡೋಣ ಬರ್ರಪ್ಪ.